ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಪ್ರದೇಶದಲ್ಲಿ ಎಐಟಿಯುಸಿ ಜಿಲ್ಲಾ ಸಮಿತಿಯ ಮಹತ್ವದ ಸಭೆ ನಡೆಯಿತು. ಸಭೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿರುವ ಎಐಟಿಯುಸಿ 43ನೇ ರಾಷ್ಟ್ರೀಯ ಸಮ್ಮೇಳನದ ಪೂರ್ವಸಿದ್ಧತೆ ಕುರಿತು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಈ ಕುರಿತು ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಅವರ ವರದಿ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ದಿವಂಗತ ಅರವಿಂದ ಮಳೆಬೆನ್ನೂರು ಗ್ರಂಥಾಲಯದಲ್ಲಿ ಭಾನುವಾರ ಎಐಟಿಯುಸಿ ಜಿಲ್ಲಾ ಸಮಿತಿಯ ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲೆಯ ಹಿರಿಯ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಭಾಗವಹಿಸಿ ನವೆಂಬರ್ 20-26ರಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿರುವ ಎಐಟಿಯುಸಿ 43ನೇ ರಾಷ್ಟ್ರೀಯ ಸಮ್ಮೇಳನದ ಪೂರ್ವಸಿದ್ಧತೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಕಾರ್ಮಿಕರನ್ನು ರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸುವಂತೆ ಸಂಘಟನಾ ಚಟುವಟಿಕೆಗಳನ್ನು ಮತ್ತಷ್ಟು ತೀವ್ರಗೊಳಿಸಲು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಜಿಲ್ಲೆಯಲ್ಲಿ ಎಐಟಿಯುಸಿ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸುವುದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಮಿಕ, ರೈತ, ವಿದ್ಯಾರ್ಥಿ, ಯುವಜನ ಮತ್ತು ಜನವಿರೋಧಿ ನೀತಿಗಳ ವಿರುದ್ಧ ಹೋರಾಟ ರೂಪಿಸುವ ಕುರಿತು ಸಭೆಯಲ್ಲಿ ಪ್ರಮುಖ ತೀರ್ಮಾನಗಳನ್ನು ಅಂಗೀಕರಿಸಲಾಯಿತು. ಇದೇ ವೇಳೆ ಜಿಲ್ಲಾ ಸಮಿತಿಯ ಖಾಲಿ ಇದ್ದ 6 ಸ್ಥಾನಗಳಿಗೆ ನೂತನ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ತಿಪ್ಪಣ್ಣ ಮಾಚನೂರವರನ್ನು ಎಐಟಿಯುಸಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದ್ದು, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಗಂಗಪ್ಪ ಶಾಕೋದಿ, ಪೆಂಚಲಮ್ಮ, ಹನುಮಂತ್ರಾಯ, ಉಮಾಪತಿ ಹಾಗೂ ಮೌನುದ್ದೀನ್ ಬೂದಿನಾಳ ಅವರನ್ನು ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ಎಐಟಿಯುಸಿ ಜಿಲ್ಲಾಧ್ಯಕ್ಷ ಬಾಷುಮೀಯ, ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲ್ ರೆಡ್ಡಿ, ಕಾರ್ಯಾಧ್ಯಕ್ಷ ಸಂಗಯ್ಯಸ್ವಾಮಿ, ಕಾರ್ಯದರ್ಶಿಗಳಾದ ಸಿದ್ದರಾಮಯ್ಯಸ್ವಾಮಿ ಹಾಗೂ ಸಬ್ದಲಿ ಸಾಬ್ ವಕೀಲರು, ಜಿಲ್ಲಾ ಕಾನೂನು ಸಲಹೆಗಾರರು, ಹಟ್ಟಿ ಘಟಕದ ಗೌರವಾಧ್ಯಕ್ಷ ಜೆಎಸ್ ಹನುಮಂತ, ಅಧ್ಯಕ್ಷ ನರಸಪ್ಪ ಬಾದರದಿನ್ನಿ, ನಾಗರೆಡ್ಡಿ ಜೇರಬಂಡಿ, ಕನಕರಾಜಗೌಡ ಗುರಿಕಾರ್, ಅಬ್ರಾಂ ಸೇರಿದಂತೆ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಒಟ್ಟಾರೆ ಎಐಟಿಯುಸಿ 43ನೇ ರಾಷ್ಟ್ರೀಯ ಸಮ್ಮೇಳನವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಸಂಘಟನಾ ಬಲವರ್ಧನೆಗೆ ಒತ್ತು ನೀಡಿದ ಈ ಸಭೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಕಾರ್ಮಿಕ ಸಂಘಟನೆಗಳ ಚಟುವಟಿಕೆಗಳಿಗೆ ಹೊಸ ಚೈತನ್ಯ ನೀಡುವ ನಿರೀಕ್ಷೆ ಮೂಡಿಸಿದೆ. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಎಐಟಿಯುಸಿನ ರಾಷ್ಟ್ರೀಯ ಸಮ್ಮೇಳನ ಬೆಂಗಳೂರಿನಲ್ಲಿ ನವೆಂಬರ್ 2026ರಂದು ನಡೆಸಿದೆ. ಈ ಸಮ್ಮೇಳನ ಬಹಳ ಮಹತ್ವದ ಸಮ್ಮೇಳನ ಅಂತೇಳಿ ನಮ್ಮ ರಾಷ್ಟ್ರೀಯ ಸಮಿತಿ ಒಂದು ಅನ್ಕೊಂಡಿದೆ. ಯಾಕಂತೇಳಿದ್ರೆ ಇವತ್ತು ಕಾರ್ಮಿಕ ವಿರೋಧಿ BJP ಸರ್ಕಾರ ಇವತ್ತೇನು ಕೇಂದ್ರದಲ್ಲಿದೆ, ಅದು ಇಡೀ ಸಾರ್ವಜನಿಕ ಸಂಸ್ಥೆಗಳು ಖಾಸಗೀಕರಣ ಮಾಡಿ ಈ 4 ಕೋಡ್ಗಳನ್ನು ಜಾರಿಗೆ ತಂದು ಇವತ್ತು ದಿವಾಳಿ ಮಾಡ್ತಕ್ಕಂಥ ಒಂದು ನೀತಿಯನ್ನು ಅನುಸರಿಸೋದಕ್ಕೆ ರೀತಿಯಲ್ಲಿ ಈ ಸಮ್ಮೇಳನ ಅದರ ವಿರುದ್ಧವಾಗಿ ಏನೆಲ್ಲ ನಾವು ಹೋರಾಟಗಳನ್ನು ಹಮ್ಮಿಕೊಳ್ಬೇಕು ಅಂತಕ್ಕಂಥ ವಿಷಯವನ್ನು ಆ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಚರ್ಚೆ ಆಗ್ತಿದೆ. ಅದರ ಪೂರ್ವಭಾವಿಯಾಗಿ ನಾವು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪೂರ್ವಭಾವಿ ಸಭೆಗಳನ್ನು ನಡೆಸಿ ಆ ಸಮ್ಮೇಳನವನ್ನು ಯಶಸ್ವಿಗೊಳಿಸೋದಕ್ಕೆ ಈ ಒಂದು ಹಟ್ಟಿ ಚಿನ್ನದ ಗಣಿಯಲ್ಲಿ ಜಿಲ್ಲಾ ಮಟ್ಟದ ಈ ಸಭೆಯಲ್ಲಿ ಅಂಗನವಾಡಿ, ಹಮಾಲರು, ಕಟ್ಟಡ ಕಾರ್ಮಿಕರು ಮತ್ತು ಹಟ್ಟಿ ಚಿನ್ನದ ಗಣಿ ಎಲ್ಲಿ ಇರತಕ್ಕಂಥ ನಮ್ಮ ಎಐಟಿಯುಸಿನ ಕಾರ್ಯಕರ್ತರು ಈ ಒಂದು ಸಭೆಯಲ್ಲಿ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಸತತವಾಗಿ ನಮ್ಮ ಸಂಘಟನೆ ಜಿಲ್ಲೆಯಲ್ಲಿ ನಾವು ಸಾಮೂಹಿಕ ಸಂಘಟನೆಗಳ ಮೂಲಕ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ. ಈ ಒಂದು ಸಭೆಯಲ್ಲಿ ನಾವು ಈ 4 ಕೋಡ್ಗಳ ವಿರುದ್ಧ ರಾಯಚೂರಿನಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕು ಮತ್ತು ನಮ್ಮ ರಾಷ್ಟ್ರೀಯ ಸಮ್ಮೇಳನಕ್ಕೆ ರಾಜ್ಯದ ಮೂಲಕ ವರದಿಯನ್ನು ಕಳಿಸಬೇಕು ಅಂತೇಳಿ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಅಲ್ಲಿ ಈ ಕೋಡ್ಗಳು ಬರುವುದರ ಮೂಲಕ ಏನೆಲ್ಲ ಪರಿಣಾಮ ಆಗ್ತದೆ ಅಂತೇಳಿ ನಮ್ಮ ಈ ಒಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆದಂಥ ಕಾಮ್ರೇಡ್ ಶ್ರೀಶೈಲ್ ರೆಡ್ಡಿ ಅವರು ಸ್ವಲ್ಪ ಹೇಳಬೇಕು ಅಂತೇಳಿ ನಿಮ್ಮೆಲ್ಲ ಸ್ನೇಹಿತರ ಪರವಾಗಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ.
ಈ 1983 ನಂತರ ಕರ್ನಾಟಕದಲ್ಲಿ ಎಐಟಿಸಿಯ 43ನೇ ರಾಷ್ಟ್ರೀಯ ಸಮ್ಮೇಳನ ನಡೀತಾ ಇದೆ. ಅದು ನವೆಂಬರ್ 22, 23, 24, 25. ಆ ಸಮ್ಮೇಳನದಲ್ಲಿ ಬಹಳ ಮುಖ್ಯವಾಗಿ ಈ ದೇಶದ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆಗಳನ್ನ ತಡೆಯೋದಕ್ಕೇನೆ ಅದು ನಿರ್ಧಾರಗಳನ್ನ ತಗೋಬೇಕಾಗಿದೆ. ಅದರಿಂದ ಎಐಟಿಸಿ ಬಹಳ ಮುಂಚೂಣಿಯಲ್ಲಿದ್ದು ಇವತ್ತು ಏನು ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರಗಳು ತಂದಿರತಕ್ಕಂಥ ಈ ಲೇಬರ್ ಕೋಡ್ ಅಂತ ಹೇಳ್ತಾರೆ, 38 ಕಾನೂನುಗಳನ್ನ ಮಾಡಿ 4ನೇ ಕೋಡ್ಗಳಂತ ಬದಲಾವಣೆ ಮಾಡಿ ಅದನ್ನು ಇವತ್ತು ಜನರ ಮೇಲೆ ಹೇರೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಬಹಳ ಕಟುವಾಗಿರುವಂಥದ್ದು. ಈಗ ಆಲ್ರೆಡಿ ಅದು ಜಾರಿಯಲ್ಲಿ ಬಂದಿದೆ. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರಗಳು ತಮ್ಮ ರೂಲ್ಸ್ ಅನ್ನು ಮಾತ್ರ ಮಾಡೋದು ಬಾಕಿ ಇರೋದ್ರಿಂದ ಇದರ ಪರಿಣಾಮಗಳು ಬಹಳ ಕೆಟ್ಟದಾಗಿ ಮುಂದೆ ಹೋಗ್ತಾ ಇದೆ. ಎಲ್ಲೇ ಯಾವುದೇ ಕಾರ್ಮಿಕ ಸಂಘಟನೆಗಳು ಕೂಡ ಮುಷ್ಕರ ಮಾಡುವಂಥದ್ದು, ತಮಗಾಗುವಂಥ ಅನ್ಯಾಯಗಳನ್ನು ಪ್ರತಿಭಟನೆ ಮಾಡುವಂಥದ್ದನ್ನು ಅದು ಬಹಳ ತಡೆಯುವಂಥ ಪ್ರಯತ್ನ ಆ ಲೇಬರ್ ಕೋಡ್ಗಳಲ್ಲಿ ಇರೋದ್ರಿಂದ ಮುಂದಿನ ದಿನಗಳು ಬಹಳ ಕಷ್ಟವಾಗಿರ್ತದೆ. ಆದ್ದರಿಂದ ಇಂಥ ಒಂದು ನೀತಿಗಳ ವಿರುದ್ಧ ಮತ್ತು ಖಾಸಗೀಕರಣವನ್ನು ಎಷ್ಟು ಬಹಳ ಸಾಧ್ಯ ಆಗುತ್ತೆ ಅಷ್ಟು ಮುಂಚೂಣಿಯಲ್ಲಿ ತರೋದಕ್ಕೆ ಇವತ್ತು ಏನು ಪ್ರಯತ್ನ ಮಾಡ್ತಾ ಇದೆ ಅದು ಕೂಡ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹಾಗೂ ಏನು ನವಯುವಕರು ಇವತ್ತು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಇವತ್ತು ಉದ್ಯೋಗ ಸೃಷ್ಟಿಗಳಾಗ್ತಾ ಇಲ್ಲ. ಅದರ ಬದಲಾಗಿ ಏನು ಎಜುಕೇಷನನ್ನು ಫ್ರೀಯಾಗಿ ಕೊಡಬೇಕು ಅನ್ನುವ ಹಂತದಲ್ಲಿ ಎಜುಕೇಷನ್ಗಳು ಮಾರಾಟ ಆಗ್ತಾ ಇದ್ದಾವೆ, ಪ್ರಶ್ನೆ ಪತ್ರಿಕೆಗಳು ಸೋರಿ ಹೋಗ್ತಾ ಇದ್ದಾವೆ. ಇದರ ವಿರುದ್ಧವಾಗಿ ಈಗ ಆಲ್ರೆಡಿ ರಾಷ್ಟ್ರದ ಮಟ್ಟದಲ್ಲೇ ದೊಡ್ಡ ಹೋರಾಟಗಳಾಗ್ತಾ ಇದ್ದಾವೆ. ಆದರೂ ಸಹಿತ ಈ ಬಂಡೆಗೆಟ್ಟ ಸರ್ಕಾರಗಳಂತ ಹೇಳ್ತಾರಲ್ಲ, ಇವತ್ತು ಅವರು ರಾಜೀನಾಮೆ ಕೊಡಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದಾರೆ. ಇದು ಯಾವಾಗ ಇದು ಆಯಿತು ಅವತ್ತನೇ ಇದನ್ನು ರಾಜೀನಾಮೆ ಕೊಡಬೇಕಾಗಿತ್ತು. ಬಟ್ ಇಷ್ಟೊಂದು ರಾಷ್ಟ್ರ ಮಟ್ಟದಲ್ಲಿ ಹೋರಾಟಗಳು ಆದ ಮೇಲೆ ಆ ಹೋರಾಟಕ್ಕೆ ಮಾಡಿದ ಇವತ್ತು ಇವರು ಪ್ರಧಾನರು ಏನಿದ್ದಾರೆ ಅವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅದು ಭಾಳ ಇದು ಸುಮ್ಮನೆ ಬಂದಿರುವಂಥದ್ದಲ್ಲ. ಈ ದೊಡ್ಡ ಹೋರಾಟಗಳಿಂದನೇ ಜನಪರವಾದ ಹೋರಾಟಗಳು ಇವತ್ತು ಭಾರತ ದೇಶದಲ್ಲಿ ಭಾಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಆದ್ದರಿಂದ ಈ ಲೇಬರ್ ಕೋಡ್ಗಳನ್ನು ವಿರೋಧ ಮಾಡುವಂಥದ್ದು, ಅದರ ವಿರುದ್ಧವಾಗಿ ತಗೊಳ್ಳುವಂಥ ತೀರ್ಮಾನಕ್ಕೆ ರಾಷ್ಟ್ರೀಯ ಸಮ್ಮೇಳನ ಭಾಳ ಮುಖ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತೆಲ್ಲರೂ ನಾವು ಜಿಲ್ಲೆಯಲ್ಲಿ ಎಲ್ಲರೂ ಸೇರಿಕೊಂಡು ಏನು ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ದುಡಿಯುವ ವರ್ಗದ ಎಲ್ಲ ಅಂಗನವಾಡಿ, KSRTC, ಹಟ್ಟಿ ಚಿನ್ನದಗಣಿ ಮತ್ತು ಕಟ್ಟಡ ಕಾರ್ಮಿಕರು ಎಲ್ಲರೂ ಸೇರಿ ಇವತ್ತು ಅದರ ಬಗ್ಗೆ ಏನು ಚಿಂತನೆಗಳು ಮಾಡಬೇಕು ನಾವು ಅಂತ ಹೇಳಿ ಇವತ್ತು ಈ ಸಭೆ ಸೇರಿದ್ದೀವಿ. ಎಲ್ಲರೂ ಕೂಡ ಈ ಸಭೆಯಲ್ಲಿ ಇವತ್ತು ಪಾಲ್ಗೊಂಡು ಸರಿಯಾದ ತೀರ್ಮಾನಗಳನ್ನು ತಗೊಂಡು ರಾಷ್ಟ್ರೀಯ ಸಮ್ಮೇಳನಕ್ಕೆ ಮುನ್ನುಗ್ತಾ ಇದ್ದೀವಿ ನಾವು. ಈಗ ನಮ್ಮ ಹಟ್ಟಿ ಚಿನ್ನದ ಗಣಿಯ ನಾಯಕರಾದಂಥ ಚಂದ್ರು ಅವರು ಒಂದು 4 ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅವರು ಹಟ್ಟಿ ಚಿನ್ನದ ಗಣಿಯಲ್ಲಿ ನಡೆಯುವಂಥ ಒಂದು ಈ ಸಂದರ್ಭದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು 4 ಮಾತುಗಳನ್ನ ಹೇಳ್ತಾ ಇದ್ದಾರೆ. ದೇಶದಲ್ಲಿ ಇವತ್ತು AITUC ಸಂಘಟನೆ 43ನೇ ರಾಷ್ಟ್ರೀಯ ಸಮ್ಮೇಳನ ಈ ಹಿಂದೆ ಮುಂಬೈಯಲ್ಲಿ ನಡೆದಿತ್ತು. 41ನೇ ರಾಷ್ಟ್ರೀಯ ಸಮ್ಮೇಳನ, ಅದರ ಜೊತೆಗೆ 42ನೇ ರಾಷ್ಟ್ರೀಯ ಸಮ್ಮೇಳನ ಕೇರಳದ ಹಲಪೆಯಲ್ಲಿ ಕಳೆದ ಬಾರಿ ಯಶಸ್ವಿಯಾಗಿ ನಾವು ಇಡೀ ದೇಶಾದ್ಯಂತ ಏನು ಕಾರ್ಮಿಕ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರಗಳ ಈ ಆಡಳಿತ ವಿರೋಧಿ ನೀತಿ ಏನಿದೆ, ಜನಸಾಮಾನ್ಯರ ಮೇಲೆ ಬರಿ ಎಳಿತಕ್ಕಂಥ ಕೆಲವು ಕಾನೂನುಗಳನ್ನು, ಮಾರಕ ಕಾನೂನುಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಗಳು ಪದೇ ಪದೇ ತಮ್ಮ ಹಠಮಾರಿ ಧೋರಣೆಯನ್ನು ಅನುಸರಿಸಿ ಇವತ್ತು ರಾಷ್ಟ್ರದಲ್ಲಿ ಅನೇಕ ಕಾರ್ಮಿಕ ವಿರೋಧಿ ಕಾನೂನುಗಳಾಗಿರ್ಬೋದು ಅಥವಾ ರೈತ ವಿರೋಧಿ ಕಾನೂನುಗಳಾಗಿರ್ಬೋದು ಅಥವಾ ಜನಸಾಮಾನ್ಯರಿಗೆ ತೊಂದರೆ ಆಗ್ತಕ್ಕಂಥ ಕೆಲವು ಮಾರಕವಾದಂಥ ಕಾನೂನುಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ನಮ್ಮ AITUC ಸಂಘಟನೆ ಇಡೀ ದೇಶವ್ಯಾಪಿ ಅನೇಕ ಮುಷ್ಕರಗಳನ್ನು ಮಾಡಿ ಯಶಸ್ವಿಯಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಈ ಸಾರಿ ನಮ್ಮ ಬೆಂಗಳೂರಿಗೆ ರಾಷ್ಟ್ರೀಯ ಸಮ್ಮೇಳನ 43ನೇ ರಾಷ್ಟ್ರೀಯ ಸಮ್ಮೇಳನ ಈ ಸಾರಿ ನವೆಂಬರ್ನಲ್ಲಿ ನವೆಂಬರ್ 22, 23, 24 ಮತ್ತು 25ನೇ ತಾರೀಕು ಭಾಳ ಯಶಸ್ವಿಯಾಗಿ ಆಯೋಜನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ AITUC ರಾಜ್ಯ ಸಮಿತಿಯು ಭಾಳ ಸಕ್ರಿಯವಾಗಿ ಈ ಒಂದು ಚಟುವಟಿಕೆಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದೆ. ಈ ನಿಟ್ಟಿನಲ್ಲಿ ನಾನು ಹಟ್ಟಿ ಚಿನ್ನದ ಗಣಿ AITUC ಸಂಘಟನೆ ವತಿಯಿಂದ ಮತ್ತು AITUCಯ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಹಟ್ಟಿಯಲ್ಲಿ ನಮ್ಮ ಜಿಲ್ಲಾ ಸಮಿತಿ ಸಭೆಯನ್ನು ಕೂಡ ಆಯೋಜಿಸಿ ಈಗಾಗಲೇ ಸುದೀರ್ಘವಾಗಿ ಚರ್ಚೆ ಮಾಡಿದಂತೆ AITUC ಸಂಘಟನೆ ವತಿಯಿಂದ ಜಿಲ್ಲೆಯಿಂದ ಸುಮಾರು ಒಂದು 100 ಜನ ಕಾರ್ಮಿಕರನ್ನು, ಅಂಗನವಾಡಿ ಕಾರ್ಮಿಕರಾಗಿರ್ಬೋದು ಅಥವಾ ಪದಾಧಿಕಾರಿಗಳಾಗಿರ್ಬೋದು, ಅಮಲರಾಗಿರ್ಬೋದು, ವಿಶೇಷವಾಗಿ ನಾನು ಹಟ್ಟಿ ಚಿನ್ನದ ಗಣಿ ಸಂಘಟನೆ ವತಿಯಿಂದ AITUC ಸಂಘಟನೆ ವತಿಯಿಂದ ಕನಿಷ್ಠ ನಾವು 100 ಜನ ಆದರೂ ಕೂಡ ಬೆಂಗಳೂರಿನ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡು ನಮ್ಮ AITUCಯ ಶಕ್ತಿಯನ್ನು ಪ್ರದರ್ಶನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಯಪಡಿಸ್ತಾ, ಅನೇಕ ಸವಾಲುಗಳಿದ್ದಾವೆ ಇವತ್ತು ದುಡಿಯುವ ವರ್ಗಕ್ಕೆ. ಈಗಾಗಲೇ ನಮ್ಮ ಹಿರಿಯರು ಹೇಳಿದಂತೆ ಅನೇಕ 4 ಲೇಬರ್ ಕೋಡ್ಗಳ ಮೂಲಕ ಇಡೀ ಕಾರ್ಮಿಕ ವರ್ಗವನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಮಗೆ ಬರುವ ದಿನಗಳಲ್ಲಿ ಹೋರಾಟನೇ ನಮಗೆ ದಾರಿ, ಚಳವಳಿಯೇ ನಮಗೆ ದಾರಿ
ಆ ನಿಟ್ಟಿನಲ್ಲಿ ನಾವು AITUC ಸಂಘಟನೆ ವತಿಯಿಂದ ನಿರಂತರ ಹೋರಾಟ ಮಾಡಿ ಕಾರ್ಮಿಕರ ಕಾನೂನುಗಳನ್ನು, ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ಮುಂದೆ ಹೊರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ರಾಷ್ಟ್ರೀಯ ಸಮ್ಮೇಳನ ಯಶಸ್ವಿಗೊಳಿಸಿ ರಾಷ್ಟ್ರೀಯ ಸಮ್ಮೇಳನ ಯಶಸ್ವಿಗೊಳಿಸಿ AITUC ಜಿಂದಾಬಾದ್ AITUC ಜಿಂದಾಬಾದ್ ರಾಷ್ಟ್ರೀಯ ಸಮ್ಮೇಳನಕ್ಕೆ ಮುನ್ನಡೆಯಿರಿ ರಾಷ್ಟ್ರೀಯ ಸಮ್ಮೇಳನಕ್ಕೆ ಮುನ್ನಡೆಯಿರಿ ರಾಯಚೂರು ಜಿಲ್ಲಾ AITUC ಜಿಂದಾಬಾದ್ ರಾಯಚೂರು ಜಿಲ್ಲಾ AITUC ಜಿಂದಾಬಾದ್ ಕೆಂಬಾವುಟದ ಹೋರಾಟಕ್ಕೆ ಕೆಂಬಾವುಟದ ಹೋರಾಟಕ್ಕೆ ಏನೇ ಬರಲಿ AITUC RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.